ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯಲ್ಲಿ ಈಗಾಗಲೇ ಒಂದು ಪಂದ್ಯ ಮುಗಿದಿದ್ದು ಭಾರತ ಸೋಲು ಕಂಡಿದೆ. ಆದರೆ ಈ ಟೆಸ್ಟ್ ಸೀರೀಸ್ನಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ಅಭಿಮಾನಿಗಳು ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಈ ಇಬ್ಬರು ಲೆಜೆಂಡರಿ ಪ್ಲೇಯರ್ಸ್ ಯಾವಾಗ ಮೈದಾನಕ್ಕೆ ಇಳಿತಾರಪ್ಪ ಅಂತ ಕಾಯ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ರೋಹಿತ್ ಮತ್ತು ಕೊಹ್ಲಿ ಆಡಲಿರುವಂತಹ ಪಂದ್ಯಕ್ಕೆ ಇನ್ನೂ 4 ತಿಂಗಳು ಬಾಕಿ ಇರುವಾಗಲೇ ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿವೆ. ಹಾಗಾದ್ರೆ ಈ ಇಬ್ಬರು ದಿಗ್ಗಜರು ಮತ್ತೆ ಕ್ರೀಡಾಂಗಣಕ್ಕೆ ಇಳಿಯೋದು ಯಾವಾಗ? ಹೇಗಿದೆ ಅಭಿಮಾನಿಗಳ ಕ್ರೇಜ್? ಈ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪ್ರಸ್ತುತ ಟೀಮ್ ಇಂಡಿಯಾ ಸ್ಟಾರ್ ಕ್ರಿಕೆಟರ್ಸ್ ಅಂದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಈಗಾಗಲೇ ಟೀಮ್ ಇಂಡಿಯಾದಲ್ಲಿ T20 ಹಾಗೆ ಟೆಸ್ಟ್ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ವಿದಾಯವನ್ನ ಘೋಷಣೆ ಮಾಡಿದ್ದು ಏಕದಿನ ಮಾದರಿ ಕ್ರಿಕೆಟ್ನಲ್ಲಿ ಮಾತ್ರ ಕಣಕ್ಕಿಳಿಯಲಿದ್ದಾರೆ. ಈ ಇಬ್ಬರು ಸ್ಟಾರ್ ಕೊನೆಯದಾಗಿ IPL ನಲ್ಲಿ ಕಾಣಿಸಿಕೊಂಡಿದ್ರು. ಸದ್ಯ ಫ್ಯಾಮಿಲಿ ಜೊತೆ ರೆಸ್ಟ್ ಮೂಡ್ ನಲ್ಲಿದ್ದು ಇದೇ ವರ್ಷ ಮತ್ತೆ ಭಾರತ ಪರ ಮೈದಾನಕ್ಕಿಳಿಯೋಕೆ ರೆಡಿ ಆಗ್ತಿದ್ದಾರೆ. ಆಗಸ್ಟ್ ತಿಂಗಳಿನಲ್ಲಿ ಬಾಂಗ್ಲಾ ವಿರುದ್ಧ ಏಕದಿನ ಪಂದ್ಯಗಳನ್ನಾಡಲಿದ್ದು ಆ ಬಳಿಕ ಆಸ್ಟ್ರೇಲಿಯಾಗೆ ಹಾರಲಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಕಾಂಗರೂ ನಾಡಿನ ಮ್ಯಾಚ್ ನ ಎಲ್ಲಾ ಟಿಕೆಟ್ಸ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿವೆ. ಅಕ್ಟೋಬರ್ ನಲ್ಲಿ ಭಾರತ ವರ್ಸಸ್ ಆಸ್ಟ್ರೇಲಿಯಾ ಏಕದಿನ ಸರಣಿ. ಇನ್ನು ನವೆಂಬರ್ ನಲ್ಲಿ ನಡೆಯಲಿರುವಂತಹ ಭಾರತ ಆಸ್ಟ್ರೇಲಿಯಾ ಏಕದಿನ ಮತ್ತು T20I ಸರಣಿಗೆ ಭಾರತೀಯ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ವೇಳೆ ಉಭಯ ತಂಡಗಳ ನಡುವೆ 3 ಏಕದಿನ ಹಾಗೆ 5 T20I ಪಂದ್ಯಗಳು ನಡೆಯಲಿವೆ. ಇದಕ್ಕಾಗಿ ಭಾರತ ತಂಡ ಆಸ್ಟ್ರೇಲಿಯಾಗೆ ಪ್ರವಾಸ ಕೈಗೊಳ್ಳಲಿದೆ. ಈ ಎಲ್ಲಾ ಪಂದ್ಯಗಳು ಆಸ್ಟ್ರೇಲಿಯಾದ 8 ಸ್ಥಳಗಳಲ್ಲಿ ನಡೆಯಲಿವೆ. ಮೊದಲನೇದಾಗಿ 3 ಏಕದಿನ ಪಂದ್ಯಗಳು ಯಾವಾಗ ನಡೆಯುತ್ತೆ ಹಾಗೆ ಯಾವ ಮೈದಾನ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಮೊದಲ ಏಕದಿನ ಪಂದ್ಯ ಅಕ್ಟೋಬರ್ 19ರಿಂದ ಪರ್ತ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇನ್ನು ಎರಡನೇ ಏಕದಿನ ಪಂದ್ಯ ಅಕ್ಟೋಬರ್ 23ರಂದು ಅಡಿಲೇಡ್ನ ಓವಲ್ ಮೈದಾನದಲ್ಲಿ ನಡೆಯಲಿದೆ. ಇನ್ನು ಮೂರನೇ ಏಕದಿನ ಪಂದ್ಯಕ್ಕೆ ಅಕ್ಟೋಬರ್ 25ರಂದು ಸಿಡ್ನಿ ಕ್ರಿಕೆಟ್ ಮೈದಾನ ಸಾಕ್ಷಿಯಾಗಲಿದೆ. ಸೊ ಈ 3 ಪಂದ್ಯಗಳ ಪೈಕಿ ಸಿಡ್ನಿ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿರುವಂತಹ ಏಕದಿನ ಪಂದ್ಯ ಹಾಗೆ ಕ್ಯಾನ್ಬೆರಾದಲ್ಲಿ ನಡೆಯಲಿರುವಂತಹ T20I ಪಂದ್ಯದ ಟಿಕೆಟ್ಗಳನ್ನ ಈಗಾಗಲೇ ಮಾರಾಟಕ್ಕಿಟ್ಟಿದ್ದಾರೆ. ಪಂದ್ಯಕ್ಕೆ 4 ತಿಂಗಳ ಮೊದಲೇ ಮಾರಾಟವಾಗಿದ್ದು ಇದು ಈ ಪಂದ್ಯಗಳಿಗೆ ಇರುವಂತಹ ಡಿಮ್ಯಾಂಡ್ ಅನ್ನ ತೋರಿಸ್ತಾ ಇದೆ. ಹಾಗೆ ಎಲ್ಲಾ ಟಿಕೆಟ್ ಸೋಲ್ಡ್ ಔಟ್ ಆಗಿವೆ. ಇನ್ನು MCGಯಲ್ಲಿ ನಡೆಯಲಿರುವಂತಹ T20 ಪಂದ್ಯ ಹಾಗೆ ಗಬ್ಬಾದಲ್ಲಿ ನಡೆಯಲಿರುವಂತಹ ಪಂದ್ಯದ ಟಿಕೆಟ್ಗೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ಕೇವಲ 2 ವಾರಗಳಲ್ಲೇ 90,000ಕ್ಕೂ ಹೆಚ್ಚು ಟಿಕೆಟ್ಗಳು ಈಗಾಗಲೇ ಸೇಲ್ ಆಗಿವೆ. ಇಲ್ಲಿವರೆಗೆ ಮಾರಾಟವಾದ ಟಿಕೆಟ್ಗಳಲ್ಲಿ 16% ಹೆಚ್ಚು ಟಿಕೆಟ್ಗಳನ್ನ ಭಾರತೀಯ ಅಭಿಮಾನಿ ಕ್ಲಬ್ಗಳು ಖರೀದಿ ಮಾಡಿವೆ. ಭಾರತ್ ಆರ್ಮಿ ಅತ್ಯಂತ ಸಕ್ರಿಯ ಅಭಿಮಾನಿ ಕ್ಲಬ್ಗಳಲ್ಲಿ ಒಂದಾಗಿದ್ದು 2400ಕ್ಕೂ ಹೆಚ್ಚು ಟಿಕೆಟ್ಗಳನ್ನ ಖರೀದಿ ಮಾಡಿದೆ. ಫ್ಯಾನ್ಸ್ ಇಂಡಿಯಾ ಕೂಡ 1400ಕ್ಕೂ ಹೆಚ್ಚು ಟಿಕೆಟ್ಗಳನ್ನ ಖರೀದಿ ಮಾಡಿದೆ. ವಿರಾಟ್ ಮತ್ತು ರೋಹಿತ್ ಇಬ್ಬರು ಕೂಡ ಟೆಸ್ಟ್ ಮತ್ತು T20Iಗಳಿಂದ ನಿವೃತ್ತಿಗೊಂಡಿರೋದ್ರಿಂದ ಹಾಗೆ 2027ರ ಏಕದಿನ ವಿಶ್ವಕಪ್ ದೃಷ್ಟಿಯಿಂದ ಈ ಸರಣಿ ಇಬ್ಬರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಕ್ರಿಕೆಟ್ ಆಸ್ಟ್ರೇಲಿಯಾ ಮಂಡಳಿ ಕೂಡ 2 ವಾರಗಳ ಹಿಂದೆಯೇ ಟಿಕೆಟ್ ಮಾರಾಟವನ್ನ ಪ್ರಾರಂಭ ಮಾಡಿತ್ತು. ಆಸ್ಟ್ರೇಲಿಯಾದಲ್ಲಿ ವಾಸಿಸುವಂತಹ ಭಾರತೀಯರೇ ಹೆಚ್ಚಿನ ಟಿಕೆಟ್ಗಳನ್ನ ಬುಕ್ ಮಾಡ್ತಾ ಇದ್ದಾರೆ ಎಂದು ಕ್ರಿಕೆಟ್ ಆಸ್ಟ್ರೇಲಿಯಾ ಹೇಳಿದೆ. ಮ್ಯಾಚ್ ಇನ್ನೂ ಕೂಡ 4 ತಿಂಗಳುಗಳು ಇರುವಾಗಲೇ ಟಿಕೆಟ್ ಸೋಲ್ಡ್ ಔಟ್ಗೆ ಕಾರಣವೇ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ. ಈ ಇಬ್ಬರು ಆಟಗಾರರಿಗೆ ಇರುವಂತಹ ಅಭಿಮಾನಿಗಳ ಬಳಗವನ್ನ ಕಂಡು ಸ್ವತಃ ಕ್ರಿಕೆಟ್ ಆಸ್ಟ್ರೇಲಿಯಾವೇ ದಂಗಾಗಿದೆ. ಏಕದಿನ ಸರಣಿಯ 90% ಟಿಕೆಟ್ಗಳು ಈಗಾಗಲೇ ಮಾರಾಟವಾಗಿವೆ ಎಂದು ಕ್ರಿಕೆಟ್ ಆಸ್ಟ್ರೇಲಿಯಾ ಸ್ಪಷ್ಟಪಡಿಸಿದೆ. 16% ಟಿಕೆಟ್ಗಳನ್ನ ಭಾರತೀಯ ಅಭಿಮಾನಿಗಳ ಕ್ಲಬ್ ಖರೀದಿ ಮಾಡಿದೆ ಅಂತ ಹೇಳಿಕೆ ನೀಡಿದೆ. ಇನ್ನು ಒಬ್ಬನೇ ಅಭಿಮಾನಿಯಂತೂ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಟಿಕೆಟ್ಗಳನ್ನ ಖರೀದಿ ಮಾಡಿರೋದು ಕೂಡ ಖಚಿತಪಡಿಸಿದೆ. ಅಷ್ಟಕ್ಕೂ ಈ ಮಟ್ಟಿಗೆ ಕ್ರೇಜ್ ಹೆಚ್ಚಾಗೋಕೆ ಕಾರಣ ಕೂಡ ಇದೆ. ಅದೇನಂದ್ರೆ ಆಸ್ಟ್ರೇಲಿಯಾ ಕ್ರಿಕೆಟ್ ಮಂಡಳಿ ರೋಹಿತ್ ಮತ್ತು ಕೊಹ್ಲಿಗೆ ಈ ಸರಣಿಯಲ್ಲಿ ವಿಶೇಷ ಗೌರವವನ್ನು ನೀಡೋದಾಗಿ ಘೋಷಣೆ ಮಾಡಿದೆ. ಏಕದಿನ ಸರಣಿ ವೇಳೆ ಆಸ್ಟ್ರೇಲಿಯಾದಿಂದ ವಿಶೇಷ ಗೌರವ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಕೇವಲ ಟೀಮ್ ಇಂಡಿಯಾ ಅಷ್ಟೇ ಅಲ್ಲ, ಇಡೀ ಕ್ರಿಕೆಟ್ ಲೋಕದಲ್ಲೇ ಲೆಜೆಂಡರ್ಸ್ ಆಗಿ ಬೆಳೆದಿದ್ದಾರೆ. ದೇಶ ಭಾಷೆ ಗಡಿಗಳನ್ನ ಮೀರಿ ಅಭಿಮಾನಿ ಬಳಗ ಹೊಂದಿದ್ದಾರೆ. ಆದರೆ ರೋಹಿತ್ ಶರ್ಮಾ ಅವರು ಮೇ 7ರಂದು ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಇದಾದ ಬೆನ್ನಲ್ಲೇ ಮೇ 12ರಂದು ವಿರಾಟ್ ಕೊಹ್ಲಿ ಕೂಡ ಶಾಕಿಂಗ್ ಎನ್ನುವಂತೆ ವಿದಾಯ ಘೋಷಿಸಿದ್ರು. 2024ರಲ್ಲಿ T20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಈ ದೋಸ್ತಿಗಳು T20 ಕ್ರಿಕೆಟ್ಗೂ ಕೂಡ ವಿದಾಯ ಹೇಳಿದ್ರು. T20 ವಿಶ್ವಕಪ್ ಗೆಲ್ಲುವ ಮೂಲಕ ಇಬ್ಬರು ದಂತ ಕತೆಗಳಿಗೆ ಒಳ್ಳೆಯ ವಿದಾಯವೇನೋ ಸಿಕ್ಕಿತ್ತು. ಆದರೆ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ ಟೈಮಲ್ಲಿ ಯಾವುದೇ ಬೀಳ್ಕೊಡುಗೆ ಸಿಕ್ಕಿರಲಿಲ್ಲ. ಕ್ರಿಕೆಟ್ ಲೋಕ ಕಂಡಂತ ಇಬ್ಬರು ಲೆಜೆಂಡರಿ ಪ್ಲೇಯರ್ಸ್ ಇವರು.
ಕ್ರಿಕೆಟ್ ಲೋಕಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದಂತ ಈ ದಿಗ್ಗಜರಿಗೆ ಆಸ್ಟ್ರೇಲಿಯಾ ಕ್ರಿಕೆಟ್ ವಿಶೇಷ ಗೌರವವನ್ನು ನೀಡೋದಾಗಿ ಘೋಷಣೆ ಮಾಡಿದ್ದೆ. ಇವರಿಬ್ಬರು ಕೂಡ ಪ್ರಸ್ತುತ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ಟೀಂ ಇಂಡಿಯಾದ ಭಾಗವಾಗಿದ್ದಾರೆ. ಮುಂದಿನ ಅಕ್ಟೋಬರ್ನಲ್ಲಿ ಟೀಂ ಇಂಡಿಯಾ ಏಕದಿನ ಸರಣಿಯನ್ನು ಆಡೋಕೆ ಆಸ್ಟ್ರೇಲಿಯಾಗೆ ಹೋಗಲಿದೆ. ಈ ವೇಳೆ ರೋಹಿತ್ ಮತ್ತು ಕೊಹ್ಲಿ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಇಬ್ಬರ ಪಾಲಿಗೆ ಇದೇ ಕೊನೆಯ ಆಸ್ಟ್ರೇಲಿಯಾ ಸರಣಿ ಆದ್ರೂ ಕೂಡ ಆಗಬಹುದು. ಹೀಗಾಗಿ ಕೊಹ್ಲಿ ಮತ್ತು ರೋಹಿತ್ಗೆ ವಿದಾಯದ ಸರಣಿಯಾಗಿ ಏರ್ಪಡಿಸೋಕೆ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ಇಬ್ಬರು ಲೆಜೆಂಡರಿ ಆಟಗಾರರ ಆಸ್ಟ್ರೇಲಿಯಾ ಪ್ರವಾಸವನ್ನ ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಬೀಳ್ಕೊಡುಗೆ ನೀಡಲು ಆಸ್ಟ್ರೇಲಿಯಾ ಕ್ರಿಕೆಟ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ರೋಹಿತ್ ಮತ್ತು ಕೊಹ್ಲಿ ಆಸ್ಟ್ರೇಲಿಯಾಗೆ ಮತ್ತೆ ಟೀಂ ಇಂಡಿಯಾದ ಭಾಗವಾಗಿ ಬ್ಯಾಟ್ ಬೀಸಾಕೆ ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಹೀಗಾಗಿ ಕ್ರಿಕೆಟ್ ಆಸ್ಟ್ರೇಲಿಯಾ ಇಂಥ ಸಿದ್ಧತೆಯನ್ನ ಮಾಡ್ಕೊಳ್ತಿದೆ. ಸೊ ಈ ಐತಿಹಾಸಿಕ ಗಳಿಕೆಗೆ ಸಾಕ್ಷಿಯಾಗೋಕೆ ಫ್ಯಾನ್ಸ್ ಕೂಡ ಕ್ಯೂರಿಯಸ್ ಆಗಿದ್ದು ಟಿಕೆಟ್ಗಳನ್ನ ಈಗಲೇ ಖರೀದಿ ಮಾಡಿದ್ದಾರೆ. ಇನ್ನು ಟೀಂ ಇಂಡಿಯಾ ಪರ ದಶಕದವರೆಗೆ ಸೇವೆ ಸಲ್ಲಿಸಿರುವಂತಹ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ತಮ್ಮ ವೃತ್ತಿ ಜೀವನದ ಕೊನೆಯ ಹಂತದಲ್ಲಿದ್ದಾರೆ. ಇಬ್ಬರು ಸ್ಟಾರ್ ಆಟಗಾರರು 2027ರ ಏಕದಿನ ವಿಶ್ವಕಪ್ ವರೆಗೆ ಆಡೋಕೆ ಬಯಸಿದ್ದಾರೆ. ಮುಂದಿನ ವಿಶ್ವಕಪ್ ಗೆದ್ದ ನಂತರವೇ ಇಬ್ಬರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗೋಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಆಡ್ತಾರಾ ಅಂದ್ರೆ ಅದು ಕೂಡ ಕಷ್ಟ ಇದೆ, ಸಾಕಷ್ಟು ಸವಾಲುಗಳಿವೆ. ಯಾಕಂದ್ರೆ 2027ರ ಏಕದಿನ ವಿಶ್ವಕಪ್ ಟೂರ್ನಿ ದಕ್ಷಿಣ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾದಲ್ಲಿ ನಡೆಯಲಿದೆ. ಪ್ರತಿಷ್ಠಿತ ಐಸಿಸಿ ಟೂರ್ನಿ ನಡೆಯುವಂತಹ ಹೊತ್ತಿಗೆ ವಿರಾಟ್ ಕೊಹ್ಲಿ ಅವರಿಗೆ 38 ವರ್ಷವಾಗುತ್ತೆ. ಹಾಗೆ ರೋಹಿತ್ ಶರ್ಮಾಗೆ 40 ವರ್ಷ ವಯಸ್ಸಾಗಿರುತ್ತೆ. ಅಲ್ಲಿವರೆಗೆ ಭಾರತ 9 ದ್ವಿಪಕ್ಷೀಯ ಸರಣಿಗಳಲ್ಲಿ 27 ಏಕದಿನ ಪಂದ್ಯಗಳನ್ನು ಆಡಬೇಕಾಗುತ್ತೆ. ಅಂದ್ರೆ ಕೊಹ್ಲಿ ಮತ್ತು ರೋಹಿತ್ ವರ್ಷಕ್ಕೆ 15 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡುವಂತ ಸಾಧ್ಯತೆ ಕಡಿಮೆ ಇದೆ. 2027ರ ಏಕದಿನ ವಿಶ್ವಕಪ್ಗೂ 1 ವರ್ಷ ಮುಂಚಿತವಾಗಿ ಭಾರತ ತಂಡದ ರೂಪರೇಷೆಗಳು ಸಿದ್ಧವಾಗಲಿವೆ. ಅದಕ್ಕೂ ಮುನ್ನ ಈ ವರ್ಷ ಟೀಂ ಇಂಡಿಯಾ ಬಾಂಗ್ಲಾದೇಶ, ಸೌತ್ ಆಫ್ರಿಕಾ ಹಾಗೆ ಆಸ್ಟ್ರೇಲಿಯಾ ವಿರುದ್ಧ ತಲಾ 3 ಏಕದಿನ ಪಂದ್ಯಗಳ ಸರಣಿಯನ್ನಾಡಲಿದೆ. ಇನ್ನು ಭಾರತವು ಬಾಂಗ್ಲಾದೇಶಕ್ಕೆ ಈ ಸಲ ಮೊದಲನೇದಾಗಿ ಸೀಮಿತ ಓವರ್ಗಳ ಸರಣಿಗಾಗಿ ಪ್ರವಾಸವನ್ನ ಮಾಡಿದೆ. ಈ ಸರಣಿಯಲ್ಲಿ 3 ODI ಪಂದ್ಯಗಳು ಇರಲಿವೆ. ಮೊದಲ ODI ಪಂದ್ಯಕ್ಕೆ ಆಗಸ್ಟ್ 17ರಂದು ಢಾಕಾದ ಶೇರ್ ಬಾಂಗ್ಲಾ ರಾಷ್ಟ್ರೀಯ ಕ್ರೀಡಾಂಗಣ ಸಾಕ್ಷಿಯಾಗಲಿದೆ. ಇನ್ನು 2ನೇ ODI ಪಂದ್ಯ ಆಗಸ್ಟ್ 20ರಂದು ಅದೇ ಸ್ಥಳದಲ್ಲಿ ನಡೆಯಲಿದೆ. ಇನ್ನು 3ನೇ ಮತ್ತು ಆ ಸೀರೀಸ್ನ ಕೊನೆಯ ODI ಪಂದ್ಯ ಆಗಸ್ಟ್ 23ರಂದು ಚಿತ್ತಗಾಂಗ್ನಲ್ಲಿ ನಡೆಯಲಿದೆ. ಇನ್ನು ಆ ಬಳಿಕ ಭಾರತ ಆಸ್ಟ್ರೇಲಿಯಾಗೆ ಪ್ರವಾಸ ಮಾಡಲಿದ್ದು ಅಲ್ಲಿ 3 ODI ಪಂದ್ಯಗಳ ಸರಣಿಯನ್ನಾಡಲಿದೆ. ಮೊದಲ ODI ಅಕ್ಟೋಬರ್ 19ರಂದು ಪತ್ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಇಲ್ಲಿ ಕೊಹ್ಲಿ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಕೊನೆಯ ಶತಕವನ್ನ ಗಳಿಸಿದ್ದು ಕೂಡ ಇಲ್ಲೇ. ಇನ್ನು 2ನೇ ODI ಅಕ್ಟೋಬರ್ 23ರಂದು ಅಡಿಲೇಡ್ ಓವಲ್ನಲ್ಲಿ ನಡೆಯಲಿದೆ. 3ನೇ ODI ಅಕ್ಟೋಬರ್ 25ರಂದು ಸಿಡ್ನಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆಯಲಿದೆ. ಇದಾದ ಮೇಲೆ ದಕ್ಷಿಣ ಆಫ್ರಿಕಾವು ಭಾರತಕ್ಕೆ ಎಲ್ಲಾ ಮಾದರಿಯ ಕ್ರಿಕೆಟ್ ಪ್ರವಾಸವನ್ನ ಕೈಗೊಳ್ಳಲಿದೆ. 2 ಟೆಸ್ಟ್ ಪಂದ್ಯಗಳ ಸರಣಿಯ ಬಳಿಕ 3 ODI ಪಂದ್ಯಗಳ ಸರಣಿ ನವೆಂಬರ್ 30ರಂದು ರಾಂಚಿಯಲ್ಲಿ ಪ್ರಾರಂಭವಾಗಲಿದೆ. ಇನ್ನು 2ನೇ ODI ಡಿಸೆಂಬರ್ 3ರಂದು ರಾಯ್ಪುರದಲ್ಲಿ ನಡೆಯಲಿದೆ. ಇನ್ನು ಸರಣಿಯ 3ನೇ ಮತ್ತು ಕೊನೆಯ ಏಕದಿನ ಪಂದ್ಯ ಡಿಸೆಂಬರ್ 6ರಂದು ವಿಶಾಖಪಟ್ಟಣದಲ್ಲಿ ನಡೆಯಲಿದೆ. ಹೀಗೆ ಈ ವರ್ಷ ಟೀಂ ಇಂಡಿಯಾ ಟೆಸ್ಟ್, T20I ಹಾಗೆ ಏಕದಿನ ಅಂತ ಟೀಂ ಇಂಡಿಯಾ ಸಾಲು ಮ್ಯಾಚ್ಗಳಲ್ಲಿ ಬ್ಯುಸಿಯಾಗಲಿದೆ. ಹಾಗೆ ಸಾಲು ಸರಣಿಗಳನ್ನು ಆಡಲಿದೆ. ಅದರಲ್ಲೂ ರೋಹಿತ್ ಮತ್ತು ಕೊಹ್ಲಿ ಕಣಕ್ಕಿಳಿಯುವಂತ ಏಕದಿನ ಪಂದ್ಯಗಳಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಅಷ್ಟೇ ಅಲ್ಲದೆ ಕೊಹ್ಲಿ ಅವರಿಗೆ ಕುಮಾರ್ ಸಂಗಕ್ಕರ ಅವರನ್ನ ಹಿಂದಿಕ್ಕಿ ODI ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆಯೋಕೆ 44 ರನ್ಗಳ ಅಗತ್ಯವಿದೆ. ಹೀಗೆ ದಾಖಲೆಗಳು ಏನೇ ಇದ್ರೂ ಕೂಡ ಕೊಹ್ಲಿ ಮತ್ತು ರೋಹಿತ್ ಆಡುವಂತ ಪಂದ್ಯಗಳಂದ್ರೆ ಅಭಿಮಾನಿಗಳಿಗೆ ಅದೊಂಥರ ಹಬ್ಬವೇ ಸರಿ. ನೀವು ಕೂಡ ರೋಕೋ ಜೋಡಿಯ ಮೋಡ್ಗೆ ಕಾಯ್ತಾ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.